ಇಂದಿನ ಸಂಚಿಕೆಯಲ್ಲಿ ಮಾಧವ ಕೇಶವನ ಹತ್ರ ಕೇಳ್ತಾ ಇರ್ತಾನೆ, ಯಾಕೋ ಪ್ರಿಯಾ ಕಾಲ್ ಕಟ್ ಮಾಡಿದ್ರು, ಅಪ್ಪ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೇನೆ ಕೇಶವ, ಮದುವೆ ಆಗಿ ಅಪ್ಪ ಅಮ್ಮನ ಬಿಟ್ಟು ಬರ್ತಿದ್ದೀವಿ, ಹೇಗೋ ಏನು ಅಂತ ಸ್ವಲ್ಪ ಟೆನ್ಷನಲ್ಲಿ ಸ್ವಲ್ಪ ನಿಂಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಷ್ಟೇ, ನೀನೇನು ಟೆನ್ಷನ್ ಮಾಡ್ಕೊಂಬಿಡ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ಅದು ಹೆಂಗೋ ಹೇಳ್ತೀಯಾ ಅಂತಂದರೆ, ಎಕ್ಸ್ಪೀರಿಯನ್ಸು, ನೀನು ಬರೀ ವಯಸ್ಸಲ್ಲಿ ನನಗಿಂತ ದೊಡ್ಡವನು, ಆದರೆ ಇದೆಲ್ಲದರಲ್ಲಿ ನಾನು ನಿನಗಿಂತ ಎಕ್ಸ್ಪೀರಿಯನ್ಸ್ಡ್, ಗೊತ್ತಾಯ್ತಾ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ಬೇರೆ ಏನೂ ಇಲ್ಲ ಅಲ್ವೇನೋ ಅಂತ ಕೇಳ್ತಾನೆ. ಅದಕ್ಕೇನೆ ಕೇಶವ, ಅಣ್ಣ ನೀನು ನಾನು ಹೇಳೋದನ್ನ ಫಾಲೋ ಮಾಡಿದ್ರೆ ನಿನ್ನಷ್ಟು ಸುಖಪುರುಷ ಸಂಸಾರದಲ್ಲಿ ಇನ್ನೊಬ್ರು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ಏನು ಅದು ಅಂತ ಹೇಳಿದ್ದು. ಕೇಶವ, ನಾನು ಹೇಳಿದ್ದೇ ವಾಕ್ಯ, ನಾನು ಹೇಳಿದ್ದೆ ಶಾಸನ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ಕೇಶವ ಇದಂಗೆ ಸುಸ್ತಾಗ್ತದೆ ಕಣೋ, ಡೈರೆಕ್ಟಾಗಿ ಹೇಳೋ ಅಂತ ಹೇಳ್ತಾನೆ. ಅದಕ್ಕೆ ಕೇಶವ, ನೋಡು ಅಣ್ಣ, ಹೆಣ್ಮಕ್ಳು ಮದುವೆ ಆದಮೇಲೆ ನಿನಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ, ನಾನು ಸತ್ತೋದ್ರೆ ನೀನು ಏನು ಮಾಡ್ತೀಯಾ, ಅಳ್ತೀಯ ನೀನು, ಇಲ್ಲ ನಂಗೆ ಏನಾದರೂ ಆಗೋದ್ರೆ ಅಂತೆಲ್ಲ ವಿಚಿತ್ರವಾಗಿ ಕ್ವಶನ್ ಕೇಳ್ತಾರೆ. ನೀನು ಇದಕ್ಕಿರೋದೆಲ್ಲ ಒಂದೇ ಆನ್ಸರ್, ಏನು ಹೇಳು, ಐ ಲವ್ ಯು ಚಿನ್ನ, ನನ್ನ ತುಂಬ ನೀನು ತುಂಬ ಚೆನ್ನಾಗಿದೆಯಾ, ನೀನಂದರೆ ನನ್ನ ಪ್ರಾಣ ಅಂತೆಲ್ಲ ಹೇಳಬೇಕು. ಆವಾಗ ನೀನು ಹೆಂಡ್ತಿ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ನಂಗೆ ಅರ್ಥ ಆಯಿತು ಕೇಶವ ಅಂತಾನೆ. ಅದಕ್ಕೆ ಕೇಶವ, ಏನದು ಅಂತ ಹೇಳಿದಕ್ಕೆ, ಏನೇ ಜಗಳ ಆಡಿದ್ರು ಎಂಥ ದೊಡ್ಡ ಸುನಾಮಿನೇ ಬಂದು ಐ ಲವ್ ಯು ಅಂತ ಹೇಳ್ಬೇಕಷ್ಟೇ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಕೇಶವ, ಅಣ್ಣ ನೀನು ಹೆಂಡ್ತಿ ನಿನ್ನ ಬಿಟ್ಟೋಗಲ್ಲ ಬಿಡೋಣ ಅಂತ ಅಂದ್ಬಿಟ್ಟು, ಆದರೆ ನಾನೀಗ ಬಿಟ್ಟೋಗ್ತಾ ಇದ್ದೀನಿ ಅಂದ್ಬಿಟ್ಟು ಎದೋಗ್ತಾನೆ. ಅದಕ್ಕೆ ಮಾಧವ, ಇವ್ನಿಗೆ ಏನಾಯಿತು ಅಂತ ಬೈಕೋತೀನಿ. ಈ ಕಡೆ ವೀಣಾ ಪ್ರಿಯಾ ಕಪಾಲಕ್ಕೆ ಕೊಡಿದ ತಕ್ಷಣ ಬೈತಾ ಇರ್ತಾಳೆ, ನೀನೇನು ಇಂಥ ಹುಚ್ಚಾಟ ಮಾಡೋದು ಹೊರಟಿದ್ಯಾ, ನಾವು ಅವನಪ್ಪ ಏನೇನೋ ಸುಳ್ಳು ಹೇಳ್ಬಿಟ್ಟು ಈ ಮದುವೆ ಮಾಡ್ತಾಯಿದ್ವಿ, ನೀನೇ ಸತ್ಯವಂತೆ ಆಗಕ್ಕೆ ಹೊರಟಿದ್ಯಾ, ನಾವೇನೋ ಬೀಗರು ಬರೋಷ್ಟೆಲ್ಲ ಸಾಲ್ಗಾರನ ಕಳ್ಸೋಣ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಇದೊಂದು ಬೇರೆ ನಿನಗೆ, ಎಲ್ಲ ಅವನ್ನ ಐಫೋನ್ ಹಿಡ್ಕೊ, ನೀನು ಅವಳು ಕೊಡ್ಬೇಡ, ನೀನು ಕೊಟ್ಟರೆ ಆಮೇಲೆ ನಿನಗೇನೋ ಒಂದು ಕತೆ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾಳೆ. ಈ ಕಡೆ ನಂದ, ಲೇಟ್ ಆಯಿತು ಎಲ್ಲರೂ ಹೊರಡಲ್ವಾ, ಇಷ್ಟೊತ್ತಾಗೋಯ್ತು, ಏನು ಗಿರಿಜಾ ನಿಂಗೆ ಗೊತ್ತಾಗಲ್ವಾ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಎಲ್ಲೂ ಹೊರಗಡೆ ನಿಂತ್ಕೊಂಡಾಗ ನೋಡಿದ್ರೆ ಸೂರ್ಯ ಮನೆಯಿಂದ ಕಾರ್ಗಳು ನಿಲ್ಲಿಸಿರ್ತಾರೆ. ಅಯ್ಯೋ ಏನಿದು ಅಡ್ಡವಾಗಿ ನಿಲ್ಸಿದಾರಲ್ಲ, ಹೇಗೆ ಹೋಗೋದು ನಾವು ಅಂತ ನಂದ ಹೇಳಿದಾಗ, ವಲ್ಲಭ ಬೇಕು ಅಂತಲೇ ನಿಲ್ಸಿದ್ದಾರೆ ಇವನ್ನೆಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಧನ್ಯ, ಇವ್ರು ಯಾವಾಗಲೂ ಇದ್ದಿದ್ದಾರೆ ಇವ್ರದ್ದು ಅಂತ ಬೈತಿರ್ತಾರೆ. ಅದಕ್ಕೆ ಅಮೂಲ್ಯ, ಅಪ್ಪ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿದಕ್ಕೆ ವಲ್ಲಭ, ನಿಮ್ಮ ಅಪ್ಪ ಬೆಳಗ್ಗೆ ಎದ್ದು ಮೆಣಸಿನಕಾಯಿ ತಿಂತಾರಲ್ಲ ಅದಕ್ಕೆ ಅಂತ ಹೇಳ್ತಾನೆ. ನಿಜ, ಬೇಡ ಕಣ್ರಿ ಜಗಳ ಮಾಡೋದು, ಸುಮ್ಮನೆ ಇರ್ರಿ ಅಂತ ಹೇಳಿದಕ್ಕೆ, ಇನ್ನೇನು ಹೊರಟಿವರೆಗೂ ನಡ್ಕೊಂಡು ಹೋಗೋಕ್ಕಾಗುತ್ತೆ ಗಿರಿಜಾ, ಸುಮ್ಮನೆ ಇರು ಅಂದ್ಬಿಟ್ಟು, ಸೂರ್ಯಕಾಂತ ಬಂದಿಲ್ಲಿ ಕಾರ್ ತೆಗಿ ಅಂತ ಜೋರಾಗಿ ಕಿರ್ಚ್ತಾನೆ. ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಹೋಗಿ ಕಾರ್ ತೆಗಿತಾರೆ. ಆದರೆ ಅವ್ರು ಏನೂ ಮಾತಾಡದೆ ಕಾರ್ ತೆಗೆದು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಎಲ್ಲರೂ ಅವ್ರ ಮುಖ ನೋಡ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಸೂರ್ಯಕಾಂತ್ ಬಂದು, ಹೊರಡಿ ಅಂತ ಹೇಳ್ತಾನೆ. ಇವನು ಯಾಕೆ ಏನು ಜಗಳ ಮಾಡಿಲ್ವಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಹೊರಡ್ತಾರೆ ಅಲ್ಲಿಂದ. ಅವ್ರು ಹೊರಟ ತಕ್ಷಣ ಸೂರ್ಯಕಾಂತ್, ಏನು ನಂದ ಮದುವೆಗೆ ಮಾಡ್ಸೋಕ್ಕೆ ಅಷ್ಟೊಂದು ಅರ್ಜೆಂಟಲ್ಲಿದೆಯಾ, ನಿನ್ನ ಮಗನಿಂದ ನಿನ್ನ ಮಾನ ಮರ್ಯಾದೆ ತೆಗಿತೀನಿ ನಾನು, ಬರಿಗೈಲಿ ವಾಪಸ್ ಬರೋದನ್ನು ನೋಡೋದಕ್ಕೆ ನಾನು ನಮ್ಮ ಅಣ್ಣ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾನೆ. ಈ ಕಡೆ ಪರಮೇಶ್ವರ್ ಹೆಂಡ್ತಿ, ಅಣ್ಣ ದಯವಿಟ್ಟು ಅಣ್ಣ 2 ವಾರ ಟೈಮ್ ಕೊಡಿ, ಬಂದು ಮಾತಾಡ್ತೀನಿ ಅಣ್ಣ ಅಂದಿದ್ದಕ್ಕೆ, ಏನಮ್ಮ ನಿನ್ನ ಜೊತೆ ಮಾತಾಡೋದು ಅಂತ ಸಾಲ್ಗಾರ ಹೇಳಿದಕ್ಕೆ, ಅಣ್ಣ ಆಯಿತು 1 ವಾರ ಟೈಮ್ ಕೊಡೋಣ ಪ್ಲೀಸ್ ಅಣ್ಣ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಅದಕ್ಕೆ ಏನೋ ಪರಮೇಶ್ವರ, ನೀನು ಮಾತಾಡೋಕ್ಕಾಗದೆ ಹೆಂಡ್ತಿಕಲ್ಲಿ ಕಣ್ಣೀರು ಹಾಕ್ಸ್ತಿದ್ಯಾ ನೀನು ಅಂತ ಹೇಳಿದಕ್ಕೆ, ಪರಮೇಶ್ವರ, ಅಣ್ಣ ದಯವಿಟ್ಟು ಅಣ್ಣ, ಮಗಳು ಮದುವೆ ಅಂತ ಕೈಯೆಲ್ಲ ಕಾಲೋಗಿದೆ ಅಣ್ಣ, ನಾ ದುಡ್ಡು ಅಡ್ಜಸ್ಟ್ ಆದ ತಕ್ಷಣ ಕೊಡ್ತೀನಿ ಅಣ್ಣ, ದಯವಿಟ್ಟು ಅಣ್ಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನು ಪರಮೇಶ್ವರ್ ಕಪಾಲಕ್ಕೆ ಹೊಡೆದು ಬಿಡ್ತಾನೆ. ವೀಣಾ ಅದಕ್ಕೆ ಕತ್ತಿನ ಪಟ್ಟಿ ಇಟ್ಕೊಂಡು, ಏನೋ ನೀನು ನನ್ನ ಗಂಡನ ಮೇಲೆ ಕೈ ಮಾಡ್ತೀಯ, ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ವಿ ತಾನೆ, ಯಾಕೋ ಹಿಂಗೆ ಮಾಡ್ತಿದ್ಯಾ, ಏನೋ ಹಿಂಗೆಲ್ಲ ಮಾಡಿದೆ, ನಿನ್ನ ಗಂಡನ ಮೇಲೆ ಯಾಕೋ ಕೈ ಮಾಡಿದೆ ನೀನು, ಜನಗಳ ಮುಂದೆ ಅಲ್ಲ ಅವಮಾನ ಮಾಡ್ತಿದ್ಯಲ್ಲೋ ಅಂತಿರ್ತಾಳೆ. ಅದಕ್ಕೆ ಪರಮೇಶ್ವರ್, ಬಾ ವೀಣಾ ಬಾ ಅಂತ ಇರ್ತಾನೆ. ಅದಕ್ಕೇನೆ ಸಾಲ್ಗಾರ, ಅಲ್ಲ ಸಾಲ್ ಕೆಳಗೆ ಬಂದರೆ ನೋಡು ಕತ್ತಿನ ಪಟ್ಟಿ ಇಟ್ಕೋತಲ್ಲ, ನೀನೇನು ಹೆಣ್ತಿನ ಮದುವೆ ಆಗಿದೆಯೋ ಗಟ್ವಾ ನೀನು ಮದುವೆ ಆಗಿದೆಯೋ ನೀನು ಅಂತ ಹೇಳ್ತಾನೆ. ಅಷ್ಟರಲ್ಲಿ ವೀಣಾ ಹೋಗ್ಬಿಟ್ಟು, ಇಡ್ರಿ ಹಂಗೆ ಮಾಡಬೇಡಿ ಕಣ್ರಿ ಅಂತ ತಡೀತಾ ಇರ್ತಾರೆ. ಅಷ್ಟರಲ್ಲಿ ನಂದಕುಮಾರ್ ಫ್ಯಾಮಿಲಿಯವರೆಲ್ಲ ಚೌಟ್ರಿ ಹತ್ರ ಬರ್ತಾರೆ. ಲಾವಣ್ಯ ಅಷ್ಟರಲ್ಲಿ ಓಡಿ ಬಂದು ಅವ್ರ ಅಪ್ಪನ ತಡಿಯೋಕ್ಕೆ ಬರ್ತಾಳೆ. ಅಷ್ಟರಲ್ಲಿ ನಂದನ್ ಫ್ಯಾಮಿಲಿ ನೋಡ್ತಾಳೆ. ಅಪ್ಪ ಸುಮ್ಮನೆ ಇರಪ್ಪ, ಬೀಗ್ರು ಮನೆಯವ್ರು ಬಂದಿದ್ದಾರೆ, ಸುಮ್ಮನೆ ಇರಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಸಾಲಗಾರ, ಹೊಡಿಯೋಕ್ಕೆ ಬರ್ತಾಯಿದ್ರೆ ಬನ್ನಿ ಹೊಡೀರಿ ಅಂತ ಹೇಳ್ತಾನೆ. ಅದಕ್ಕೆ, ಅಣ್ಣ ದಯವಿಟ್ಟು ಕ್ಷಮಿಸಿ ಅಣ್ಣ, ಬೀಗರು ಬರ್ತಿದೆ ದಯವಿಟ್ಟು ಕ್ಷಮಿಸಿ ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಸಾಲಗಾರ, ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಮ ಬಗ್ಗೆ ಅಟ್ಲೀಸ್ಟ್ ಕರುಣೆ ಇತ್ತು, ಆದರೆ ಇವನ್ನೆಲ್ಲ ನೋಡಿದ್ಮೇಲೆ ಈ ಕ್ಷಣಕ್ಕೆ ನಂಗೆ ದುಡ್ಡು ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪರಮೇಶ್ವರ, ಅಣ್ಣ ದಯವಿಟ್ಟು ಅಣ್ಣ, ಮಗಳು ಮದುವೆ ನಡೀತಾ ಇದೆ ಅಂತ ಹೇಳ್ತಾನೆ. ಮಾತಿನ ವರ್ಷೆ ಇದೆಲ್ಲ ಚೇಂಜ್ ಮಾಡಿಬಿಟ್ರೆ, ನೀನು ಕಿಲಾಡಿ ಅಂತಂದರೆ ನಾನು ಜಗತ್ ಕಿಲಾಡಿ, ದುಡ್ಡು ಇಟ್ಬಿಡು ನಾನು ಹೋಗ್ತೀನಿ, ನಿಮ್ಮ ಮಗಳು ಮದುವೆ ನಡೆಯೋಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನಂದ ಫ್ಯಾಮಿಲಿ ಅವರೆಲ್ಲ ನೋಡಿಬಿಟ್ಟು, ಏನಿದು ನಡಿ ಗಿರಿಜಾ ಹೋಗಿ ನೋಡೋಣ ಅಂತ ಹೇಳ್ತಾನೆ. ಯಾರಿವರು, ಯಾಕೆ ಕೂಗಾಡ್ತಿದ್ದಾರೆ ಅಂತ ಹೇಳಿದ್ಕೆ, ಅಲ್ಲ ಬಿಗ್ರೆ ನಾನು ಹೇಳ್ತೀನಿ ಇರಿ ಬಿಗ್ರೆ ಅಂತ ಅಂದ್ಬಿಟ್ಟು ಆ ಸಾಲ್ಗಾರನ ಕರ್ಕೊಂಡೋಗ್ಬಿಡ್ತಾರೆ. ಅವರು ನಮ್ಮ ಸಂಬಂಧಿಕರು, ಅವರು ನಮ್ಮ ಪ್ರಿಯನ್ ತಂದ್ಕೊಳಕ್ಕೆ ಕೇಳಿದ್ರು, ಆದರೆ ನಾವು ಸಂಸ್ಕಾರ ಇಲ್ದಿರೋರು ಹೇಗೆ ಕೊಡೋದು ಅಂದ್ಕೊಂಡು ಕೊಡಲಿಲ್ಲ, ಅದಕ್ಕೆ ನೋಡಿ ಹಿಂಗೆ ಕಿರ್ಚಾಡ್ತೀರಿ, ನೀವೇನೋ ಅರ್ಥ ಮಾಡ್ಕೋತಾರೆ, ಆದರೆ ಅವ್ರು ನೋಡಿ ಹೋಗಲಿ ಬಿಡಿ ಅಣ್ಣ, ನಿಮ್ಮ ಸಂಬಂಧಿಕರು ಏನು ಅಂದ್ಕೊಂಡ್ರು ಅಂತ ಹೇಳ್ತೀವಿ. ಪರವಾಗಿಲ್ಲ ಬಿಡಿ, ನಾನು ಹೋಗಿ ಒಂದ್ಸಲಿ ಮಾತಾಡ್ತೀನಿ ಅಂದಿದ್ದಕ್ಕೆ, ಬೇಡ ಅಣ್ಣ ನೀವು ಹೋಗಿ ಒಂದ್ಸಲಿ ಮಾತಾಡಿದ್ರೆ
ಆಮೇಲೆ ಅವ್ರೇನಾದರೂ ನಿಮಗೆ ಮಾತಾಡಿದ್ರೆ ನಂಗೆ ತಡಿಯೋಕ್ಕಾಗಲ್ಲ ಅಣ್ಣ, ಬೇಡ ಅಣ್ಣ ಅಂತ ಹೇಳ್ತಾಳೆ. ಸರಿ ಬಿಡಿ, ನಾನು ಹೋಗಿ ತಡಿಯಲ್ಲ, ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ಅಮೂಲ್ಯ ಹತ್ರ, ಇದು ಯಾಕೋ ನೋಡಿದ್ರೆ ಬೇರೆ ಥರ ಅನಿಸ್ತಿದೆ ಅಲ್ವಾ ಅಮೂಲ್ಯ, ನಾವು ಬರಬೇಕಾದ್ರೆ ಎಷ್ಟು ಜೋರು ಗಲಾಟೆ ಆಗ್ತಿತ್ತು, ಇವರೇ ಇನ್ನೂ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದಕ್ಕೆ ಅಮೂಲ್ಯ, ಹೌದು ಅಕ್ಕ, ನಾವು ಬಂದ ತಕ್ಷಣ ಪರಮೇಶ್ವರ್ ಅವ್ರು ಎಷ್ಟು ಗಾಬರಿ ಮಾಡಿಕೊಂಡ್ರು, ಇಲ್ಲೇನು ನಡೀತಿದೆ ಅಕ್ಕ ಅಂತ ಹೇಳ್ತಾಳೆ. ಈ ಕಡೆ ಪರಮೇಶ್ವರ್ ಸಾಲಗಾರರ ಹತ್ರ ಕೈ ಹಿಡ್ಕೊಂಡು ಬೇಡ್ಕೋತಾ ಇರ್ತಾನೆ, ಅಣ್ಣ ದಯವಿಟ್ಟು ಅಣ್ಣ, ನನ್ನ ಮಗಳು ಮದುವೆ ಅಣ್ಣ, ದಯವಿಟ್ಟು ಅಣ್ಣ ಅಂತ ಬೇಡ್ಕೋತಿರ್ತಾನೆ. ಅದಕ್ಕೆ ಸಾಲಗಾರ, ಅಲ್ಲ ಕಣಪ್ಪ, ದುಡ್ಡು ಕೇಳಕ್ಕೆ ಬಂದರೆ ಗಳಗಳ ಅಂತ ಕಣ್ಣೀರು ಸುಸ್ತಿರಲ್ಲ ಗಂಡ ಹೆಂಡ್ತಿ ಅಂತ ಹೇಳಿದ್ಕೆ ಅದಕ್ಕೆ ಪರಮೇಶ್ವರು, ಅಣ್ಣ ದಯವಿಟ್ಟು ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅಣ್ಣ ನಾನು ಅಂತ ಹೇಳಿದಕ್ಕೆ ಸಾಲಗಾರ, ನಾನು ಹುಡುಗನಿಗೆಲ್ಲ ಫೋನ್ ಹಾಕ್ತೀನಿ, ಮದುವೆ ಚೌಟ್ರಿಗೆ ಬಂದು ಎಲ್ಲ ಕಿತ್ತೆಸ್ತಾಗ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಪರಮೇಶ್ವರ, ಅಣ್ಣ ದಯವಿಟ್ಟು ಏನು ಕಷ್ಟಪಟ್ಕೊಂಡು ಈ ಸಂಬಂಧ ಹುಡುಕಿದ್ದೀವಿ ಅಣ್ಣ, ದಯವಿಟ್ಟು ಹಂಗೆ ಮಾಡಬೇಡಿ ಅಣ್ಣ, ಈ ಮದುವೆನ ನಿಲ್ಲಿಸಿ ಛತ್ರನ ಸ್ಮಶಾನ ಮಾಡಬೇಡಿ ಅಣ್ಣ, ದಯವಿಟ್ಟು ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಸಾಲಗಾರ, ನಾನು ನನ್ನ ಮಗಳು ಮದುವೆ ಮಾಡಿದ್ದೀನಿ, ಆದರೆ ನನ್ನ ದುಡ್ಡಲ್ಲಿ ಜೋರಾಗಿ ಮಾಡಿದ್ದೀನಿ, ಈ ಥರ ಬೇರೆಯವ್ರ ದುಡ್ಡಲ್ಲಿ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪರಮೇಶ್ವರ್ ಕಾಲಿಗೆ ಬಿದ್ದು, ದಯವಿಟ್ಟು ಅಣ್ಣ, ಎಷ್ಟೊಂದು ಸಂಬಂಧಗಳು ಇದು ಮಾಡಿ ಈ ಸಂಬಂಧ ಮದುವೆವರೆಗೂ ಹೋಗಿದೆ ಅಣ್ಣ, ದಯವಿಟ್ಟು ಅಣ್ಣ, ಏನಾದರೂ ಮದುವೆ ನಿಂತೋಯ್ತು ಅಂದರೆ ನಾನು ನನ್ನ ಹೆಂಡತಿ ಇಬ್ಬರು ಸತ್ತೋಗ್ಬಿಡ್ತೀವಿ ಅಣ್ಣ, ದಯವಿಟ್ಟು ಅಣ್ಣ ಅಂತ ಬೇಡ್ಕೋತಾನೆ. ಅದಕ್ಕೇನೆ ಸಾಲಗಾರ, ಸರಿ ಆಯಿತು ಪರಮೇಶ್ ಬಿಡು, ನಾನು ಮೋಸಗಾರ ಹೌದು, ಆದರೆ ನನ್ನ ಮಗಳೇನು ಮಾಡಿದಳಣ್ಣ, ನನ್ನ ಮಗಳು ಮುಖ ನೋಡೋಣ, ದಯವಿಟ್ಟು ನನ್ನ ಕೈ ಮುಗಿದು ಬೇಡ್ಕೋತೀನಿ ಅಣ್ಣ, ಮದುವೆ ನಿಲ್ಲಿಸ್ಬೇಡಿ ಅಣ್ಣ, ದಯವಿಟ್ಟು ಅಣ್ಣ ಅಂತ ಹೇಳಿ. ಅದಕ್ಕೆ ಸಾಲಗಾರ, ಸರಿ ಆಯಿತು, ನಿನ್ನ ಮೊದಲನೇ ಸರಿ ಕಣ್ಣೀರಲ್ಲಿ ಏನೂ ಕಲ್ಮಶ ಕಾಣಿಸ್ತಾ ಇಲ್ಲ, ಆಯಿತು, ಒಂದು ವಾರ ಟೈಮ್ ಕೊಡ್ತೀನಿ, ಅಸಲು ಬಡ್ಡಿ ಎಲ್ಲ ನನ್ನ ಕೈ ಸೇರ್ಬೇಕು, ಸರಿನಾ, ಅರ್ಥ ಆಯ್ತಾ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಅರ್ಥ ಆಯ್ತಣ್ಣ, ದಯವಿಟ್ಟು ಅಣ್ಣ, ಖಂಡಿತವಾಗ್ಲೂ ತೀರಿಸ್ತೀನಿ ಅಣ್ಣ ಅಂತ ಹೇಳಿ. ಅದಕ್ಕೆ ಸಾಲಗಾರ, ಸರಿ ಆಯಿತು ಅಂತಂದಾಗ, ಅಣ್ಣ ಒಂದು ನಿಮಿಷ ಅಣ್ಣ ಅಂತ ತಪ್ಕೊಂಡು, ಅಣ್ಣ ತುಂಬ ಕೃತಜ್ಞತೆ ಅಣ್ಣ ನಿಮಗೆ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಹೋಗ್ಬೇಕಾದ್ರೆ ಸುರಭಿ ಸಡನ್ನಾಗಿ ಅಡ್ಡ ಬರ್ತಾಳೆ. ಅದನ್ನ ನೋಡಿ ಚಂದ್ರಕಾಂತ್ ಬೈಯಕ್ಕೆ ಅಂತ ಹೋಗ್ತಿರ್ತಾನೆ, ಚಂದ್ರಕಾಂತ್ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ, ಮಾಧವನ್ ಹಳೇ ಡವ್ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್, ಅಣ್ಣ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅವ್ನಿಗೆ, ಅವಳೇ ನನ್ನ ಹುಡ್ಕೊಂಬಂದಿದ್ದಾಳಲ್ವ ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್, ಆ ನಂದನ್ ಕೊಬ್ಬಡಗ್ಸೋಕ್ಕೆ ಆ ಕಾಲಲ್ಲಿ ನಮಗೆ ಉತ್ತರ ಕೊಡ್ತಿದೆ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್, ಅಣ್ಣ ಈಗಲಿಂದ ಹುಡುಗಿ ಹತ್ರ ಮಾತಾಡಬೇಕು ಅಂತ. ಈ ಕಡೆ ವೀಣಾ, ಸರಿ ಒಳಗಡೆ ಹೋಗೋಣ ಬನ್ನಿ ಅಂತ ಕೇಳಿದ್ಕೆ ಧನ್ಯ, ಇನ್ನೂ ಅಂಕಲೇ ಬಂದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವೀಣಾ, ಅವರೇನೋ ಮಾತಾಡ್ಕೊಂಡು ಬರ್ತಾರೆ, ಅಲ್ಲ ಅಳಿ ಅಂದರೆ ನೀವು ಯಾಕೆ ಸಪ್ಪಗಿದ್ದೀರಾ, ಬಂದ ತಕ್ಷಣ ಹಿಂಗೆಲ್ಲ ಜಗಳ ಆಯಿತು ಅಂತನಾ, ನೀವೇನು ಬೇಜಾರು ಮಾಡ್ಕೊಬೇಡಿ, ಏನಾದರೂ ಕೆಲಸ ನಡಿಬೇಕಾದ್ರೆ ಇವೆಲ್ಲ ಇದ್ದಿದ್ದೇ ಅಲ್ವಾ, ನೀವು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ದೃಷ್ಟಿಪಟ್ಟಿದ್ದು. ಅಷ್ಟರಲ್ಲಿ ಪರಮೇಶ್ವರು ಬರ್ತಾರೆ. ಅದಕ್ಕೆ ವೀಣಾ, ಅಲ್ಲ ಕಣ್ರಿ, ನಾವು ಹೆಣ್ಣು ಕೊಟ್ಟಿಲ್ಲ ಅಂದ್ಬಿಟ್ಟು ಇವೆಲ್ಲ ಮಾಡಿದ್ರು ನೋಡಿ ಅಂತ, ಸಮಾಧಾನ ಆದ್ರಾ ಅಂತ ಕೇಳಿದ್ಕೆ ಪರಮೇಶ್ವರ್, ಸಮಾಧಾನ ಆದರು ಅಂತ ಹೇಳ್ತಾನೆ. ಆಮೇಲೆ ವೀಣಾ ಅದಕ್ಕೇನೆ, ನೋಡಿ ನಮ್ಮ ಅಣ್ಣ ಅದಕ್ಕೆ ಬಂದ ತಕ್ಷಣನೇ ಅವ್ರ ಕಾಲ್ಗುಂಡಿಂದ ಎಲ್ಲ ಸರಿ ಹೋಯ್ತು ಅಂತ ಹೇಳ್ತಾರೆ. ಪರಮೇಶ್ವರು, ವೀಣಾ, ಗಿರಿಜಾ, ನಂದ ಎಲ್ಲರೂ ಹಾರ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಹಾಗೆ ಮಾಧವಂಗೆ ಹಾರ ಹಾಕಿ ಹೂವಿಂದ ವೆಲ್ಕಮ್ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ರು ಆ ಹುಡುಗಿ ಹತ್ರ, ಮಾಧವ ನಿನ್ನ ತುಂಬ ಇಷ್ಟಪಡ್ತೇನೆ ಅಂದಿದ್ದಕ್ಕೆ, ನಂಗೆ ಗೊತ್ತು ಅದು ಹಳೆ ಕತೆ ಅಂತ. ಇದಕ್ಕೆ ಇಲ್ಲ, ಮಾಧವ ಈಗಲೂ ನಿನ್ನ ತುಂಬ ಇಷ್ಟಪಡ್ತಾನೆ, ಅವರಪ್ಪ ಹಿಂಸೆ ಮಾಡಿ ಅವನಿಗೆ ಮದುವೆ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಇಲ್ಲ ಮಾಧವ, ಈ ಮದುವೆ ಆಗಕ್ಕೆ ಬಿಡೋದಿಲ್ಲ, ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.